ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ, ನಿಮ್ಹಾನ್ಸ್. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮನೋವೈದ್ಯಕೀಯ ಶಾಸ್ತ್ರ ಕ್ಷೇತ್ರದಲ್ಲಿ ರೋಗಿಗಳ ಚಿಕಿತ್ಸೆಗೆ ಅಯಸ್ಕಾಂತ ಮತ್ತು ವಿದ್ಯುತ್ತನ್ನು ಬಳಸೋ ಎಲೆಕ್ಟ್ರೋಕನ್ವಲ್ಸಿವ್ ಚಿಕಿತ್ಸೆ ಇಸಿಟಿ ಅಂದರೆ ವಿದ್ಯುತ್ ಕಂಪನ ಚಿಕಿತ್ಸೆ, ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಟಿಎಂಎಸ್ ಮತ್ತು ಟ್ರಾನ್ಸ್ಕ್ರೇನಿಯಲ್ ಡೈರೆಕ್ಟ್ ಕರೆಂಟ್ ಸ್ಟಿಮ್ಯುಲೇಷನ್ ಟಿಡಿಸಿಎಸ್ ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಹೊಸ ವಿಷಯದ ಬಗ್ಗೆ ಮಾತಾಡೋಣ. ಭಾರತೀಯ ಮನಃಶಾಸ್ತ್ರದಲ್ಲಿ ಮೈಂಡ್ ಅನ್ನೋದಕ್ಕೆ ಮನಸ್ಸು, ಚಿತ್ತ, ಬುದ್ಧಿ ಅನ್ನೋ ಪದಗಳಿವೆ. ಇವೆಲ್ಲ ಒಂದೇನೆ ಅಥವಾ ಬೇರೆ ಬೇರೆನೆ? ಬೇರೆ ಬೇರೆ ಅಂತಾರೆ ನಮ್ಮ ಪೂರ್ವಜರು. ಮನಸ್ಸು ಅಂದ್ರೆ ನಮ್ಮ ಇಂದ್ರಿಯಗಳ ಮೂಲಕ ಬರುವಂತಹ ಮಾಹಿತಿಗಳ ಆಧಾರದ ಮೇಲೆ ನಮ್ಮಲ್ಲಾಗೋ ಆಲೋಚನೆಗಳು, ಗಮನ, ಗ್ರಹಿಕೆ, ಭಾವನೆಗಳು ಮತ್ತು ಸಂದೇಹಗಳು. ಚಿತ್ತ ಅನ್ನೋದು ನಮ್ಮ ನೆನಪಿನ ಶಕ್ತಿಯ ಒಂದು ಬ್ಯಾಂಕ್ ಇದ್ದಂಗೆ. ಇದರಲ್ಲಿ ನೆನಪುಗಳ ಜೊತೆ ಅನುಭವಗಳು, ಅಭ್ಯಾಸಗಳು ಕೂಡ ಸಂಗ್ರಹವಾಗಿರುತ್ತೆ. ನಮ್ಮ ಮನಸ್ಸು ನಾವು ಇದನ್ನು ಮಾಡಬೇಕೆ ಅಥವಾ ಮಾಡಬಾರದೆ ಅನ್ನೋ ಗೊಂದಲ ಬಂದಾಗ ನಮ್ಮ ಚಿತ್ತದಲ್ಲಿ ಇದರ ಬಗ್ಗೆ ಸಂಗ್ರಹ ಆಗಿರೋ ಮಾಹಿತಿ ತಾಳೆ ಹಾಕ್ತೇವೆ. ಇದನ್ನೆಲ್ಲ ಆಧರಿಸಿ ನಿರ್ಧಾರ ಮಾಡೋದೇ ನಮ್ಮ ಬುದ್ಧಿ, ಇಂಟೆಲೆಕ್ಟ್ ಅನ್ಬಹುದು. ಇದಕ್ಕೆ ವಿವೇಕ, ವಿವೇಚನೆ ಅನ್ಬಹುದು. ಉದಾಹರಣೆಗೆ, ಆ ಮೈಸೂರು ಪಾಕ್ ತುಂಬಾ ರುಚಿಯಾಗಿರೋ ತರ ಇದೆಯಲ್ಲ, ಅದು ತಿನ್ಬೋದಾ ಅಂತ ಮನಸ್ಸು ಕೇಳಿದ್ರೆ ಚಿತ್ತ ನನಗೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದನ್ನ ಜ್ಞಾಪಿಸುತ್ತೆ. ಬುದ್ಧಿಯಾಗ ತೀರ್ಮಾನ ತಗೊಳುತ್ತೆ. ಬೇಡಪ್ಪ, ತಿನ್ನೋದೇ ಬೇಡ ಅಂತನೋ ಅಥವಾ ಇದೊಂದು ಸಾರಿ ಪರವಾಗಿಲ್ಲ ತಿನ್ನೋಣ ಅಂತನೋ ನಮ್ಗೆ ಹೇಳುತ್ತೆ. ಇದರ ಆಧಾರದ ಮೇಲೆ ನಮ್ಮ ನಡವಳಿಕೆ, ವರ್ತನೆ ಮುಂದುವರಿಯುತ್ತೆ. ಇವನ್ನೆಲ್ಲ ಆಧುನಿಕ ಮನಃಶಾಸ್ತ್ರದಲ್ಲಿ ಕಾಗ್ನಿಷನ್ ಅಂದ್ರೆ ಅರಿವು ಮತ್ತು ಬಿಹೇವಿಯರ್ ಅಂದ್ರೆ ನಡವಳಿಕೆ ಅಂತಾರೆ. ಇದರ ಬಗ್ಗೆ ಮತ್ತು ಇದನ್ನು ಆಧರಿಸಿದ ಮಾನಸಿಕ ಚಿಕಿತ್ಸೆಯ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮನಃಶಾಸ್ತ್ರ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ನ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ಪ್ರಾಧ್ಯಾಪಕರಾಗಿರೋ ಡಾಕ್ಟರ್ ಎಂ ಮಂಜುಳಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಮಂಜುಳಾ ಅವರೇ. ನಮಸ್ಕಾರ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಮಂಜುಳಾ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ ಕಾಗ್ನಿಷನ್ ಅಂದ್ರೆ ಅರಿವು ಮತ್ತೆ ಬಿಹೇವಿಯರ್ ಅಂದ್ರೆ ನಡವಳಿಕೆ ಅಂದ್ರೆ ಏನು, ಮತ್ತು ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ಪಾತ್ರ ವಹಿಸುತ್ತೆ, ದಯವಿಟ್ಟು ತಿಳಿಸಿ. ಸೊ ಅರಿವು ಅನ್ನೋದು ಒಂದು ವಿಶಾಲವಾದ ಅರ್ಥವಿದೆ. ಆಲೋಚನೆಗಳು, ನಂಬಿಕೆಗಳು, ನಮ್ಮ ಊಹೆಗಳು, ಅಸಂಪ್ಷನ್ಸ್ ಅಂತ ಏನ್ ಹೇಳ್ತೀವಿ, ನಿರೀಕ್ಷೆಗಳು, ಷರತ್ತುಗಳು, ನಮಗೆ ಪ್ರಪಂಚಕ್ಕೆ ಬೇರೆಯವರಿಗೆ ನಾವು ಷರತ್ತುಗಳು ಇಟ್ಕೊಂಡಿರ್ತೀವಲ್ಲ, ಆ ಒಂದು ರೀತಿಯ ಕಂಡೀಷನ್ಸ್, ಇದೆಲ್ಲನ ಒಳಗೊಂಡಿದೆ ಅಂತ ಹೇಳ್ಬೋದು. ಅಂದ್ರೆ ಇದಕ್ಕೂ ನಡವಳಿಕೆಗೂ ಏನ್ ಸಂಬಂಧ ಅಂತಂದ್ರೆ, ನಮ್ಮ ಆಲೋಚನೆ ಮಾಡೋ ರೀತಿ, ನಮ್ಮ ನಂಬಿಕೆಗಳು, ಇವು ನಮ್ಮ ಏನು ವರ್ತನೆ ಮಾಡ್ತೀವಿ ಅನ್ನೋದನ್ನ ನಿರ್ಧರಿಸುತ್ತೆ. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ಅದಕ್ ಮುಂಚೆ ನಾವು ಯೋಚನೆ ಮಾಡಿರ್ತೀವಿ ಅಥವಾ ಮಾಡುವಾಗ್ಲೂ ಯೋಚನೆ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ನಡವಳಿಕೆ ಹಿಂದೆ ಒಂದು ಆಲೋಚನೆ ಇರುತ್ತೆ. ಅದೇ ರೀತಿ ಅದು ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ಅದೇ ರೀತಿ ನಮ್ಮ ಭಾವನೆಗಳ ಹಿಂದೆನೂ ಆಲೋಚನೆ ಇರುತ್ತೆ. ಅಂದ್ರೆ ಬಹಳಷ್ಟು ಮಟ್ಟಿಗೆ ಯೋಚನೆಗಳು ನಮ್ಮ ಭಾವನೆಗಳನ್ನ ಮತ್ತು ನಮ್ಮ ನಡವಳಿಕೆಯನ್ನ ನಿರ್ಧರಿಸುತ್ತೆ ಅಂತ ಹೇಳ್ಬಹುದು. ಉದಾಹರಣೆಗೆ, ಈಗ ನಮ್ಗೆ ಆತಂಕ ಆದ್ರೆ ಅಥವಾ ದುಃಖ ಆದ್ರೆ ಅದಕ್ಕೆ ಪೂರಕವಾದಂತ ಆಲೋಚನೆಗಳಿರುತ್ತೆ. ಅದೇ ರೀತಿ ನಾವು ದುಃಖ ಆದ್ರೆ, ಆತಂಕ ಆದ್ರೆ ಕೆಲವು ವರ್ತನೆಗಳನ್ನು ತೋರಿಸ್ತೀವಿ. ಸೊ ಇದನ್ನ ಒಂದು ಉದಾಹರಣೆ ಅಂತ ಹೇಳ್ಬೋದು, ಹೇಗೆ ಈ ಮೂರನ್ನು ಒಂದಕ್ಕೊಂದು ಸಂಬಂಧ ಇದೆ ಅಂತ. ಈಗ ನಮ್ಮ ಆಲೋಚನೆಗಳೆಲ್ಲ ಇದಕ್ಕೆ ಒಂದು ಅಡಿಪಾಯ ಅಂತ ಹೇಳ್ತೀರಾ. ನಮ್ಮಲ್ಲಾಗೋ ಆಲೋಚನೆಗಳು ನಕಾರಾತ್ಮಕ ಆಗಿರ್ಬೋದು ಅಥವಾ ಸಕಾರಾತ್ಮಕ ಆಗಿರ್ಬೋದು, ಇದು ನಮ್ಮ ಈ ಕಾಗ್ನಿಷನ್ ಮತ್ತೆ ನಡವಳಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ನಾನು ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂದ್ರೆ, ಒಂದು ಗುಂಪಿನ ಎದುರಿಗೆ ಮಾತಾಡಬೇಕು. ನಾನು ಅಲ್ಲಿ ತಪ್ಪು ಮಾಡ್ಬಿಡ್ತೀನಿ, ಏನೋ ಆಗೋಗುತ್ತೆ, ಎಲ್ಲರೂ ನನ್ನನ್ನ ಅಪಹಾಸ್ಯ ಮಾಡ್ಬಿಡ್ತಾರೆ, ಟೀಕೆ ಮಾಡ್ತಾರೆ, ನನ್ಗೇನು ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆ ರೀತಿ ಆಲೋಚನೆಗಳು ನಾನು ಮಾಡ್ಕೊಂತ ಹೋದ್ರೆ ನನಗೆ ಆತಂಕ ಹೆಚ್ಚಾಗತ್ತೆ. ಅಂದ್ರೆ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ, ಅದೇ ರೀತಿ ಹೊರಗಡೆ ಏನ್ ನಡೀತಿದೆ ಆ ವಿಷಯಗಳನ್ನು ಕೂಡ ಒಂದ್ ರೀತಿ ಅರ್ಥೈಸ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳ್ಬೋದು. ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ, ಅರಿವು ಮತ್ತು ನಡವಳಿಕೆ ಚಿಕಿತ್ಸೆ ಹಾಗಂದ್ರೆ ಏನು, ಮತ್ತು ಇದು ನಮ್ಮ ಮಾನಸಿಕ ಆರೋಗ್ಯನ ಸುಧಾರಿಸಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಈ ಒಂದು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿಯನ್ನ RNT ಬೆಕ್ ಅನ್ನೋರು ಒಬ್ಬ ಅಮೆರಿಕದ ಮನೋವೈದ್ಯರು
ಇವರು ಒಂದು ಪರಿಚಯಿಸಿದಂಥದ್ದು. ಸೊ ಅವರ ಒಂದು ಮೂಲಭೂತವಾದ ಪ್ರತಿಪಾದನೆ ಏನಪ್ಪಾ ಅಂತಂದ್ರೆ ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ವರ್ತನೆಗಳು ಒಂದರ ಮೇಲೆ ಒಂದು ಪ್ರಭಾವ ಬೀರುತ್ತೆ ಅಂತ. ಸೊ ಇದನ್ನ ನಾವು ಎಲ್ಲಾ ಒಂದು ಮಾನಸಿಕ ಕಾಯಿಲೆಗಳಿಗೂ ಅಥವಾ ನಮ್ಮ ಯಾವುದೇ ವಿಚಾರಕ್ಕೆ ನಮಗೆ ಮನಸ್ಸಿಗೆ ಕಳವಳ ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ಅದು ಕಾಯಿಲೆ ಅಂತಾನೆ ಇಲ್ಲದೆ ಇರಬಹುದು. ಪದೇ ಪದೇ ಈ ರೀತಿ ಸಮಸ್ಯೆಗಳಾಗ್ತಾ ಇರುವಾಗ ಈ ಒಂದು ಚಿಕಿತ್ಸೆ ಈ ಮೂರನ್ನ ಉಪಯೋಗಿಸ್ಕೊಂಡು ಚಿಕಿತ್ಸೆ ಮಾಡತ್ತೆ ಅಂತ ಹೇಳ್ಬೋದು. ಈಗ ನಿಮ್ಮ ಪ್ರಕಾರ ಈ CBT ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅನ್ನೋದು ಯಾಕೆ ಒಂದು ಪ್ರಮುಖ ಮತ್ತೆ ಪರಿಣಾಮಕಾರಿ ಚಿಕಿತ್ಸಾ ವಿಧಾನ ಅಂತ ಜನ ಪರಿಗಣಿಸ್ತಾರೆ? ಇದು ಯಾಕೆಂದ್ರೆ ಇದನ್ನ ಸುಮಾರು 1960 ಮತ್ತು 70ರ ದಶಕದಲ್ಲಿ ಇದನ್ನ ಒಂದು ಪರಿಚಯಿಸಲಾಯಿತು. ಆ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಇದರಷ್ಟು ಸ್ಟ್ರಕ್ಚರ್ಡ್ ಥೆರಪೀಸ್ ಅಂತ ಏನ್ ಕರಿತೀವಿ, ಅಂದ್ರೆ ಬಹಳ ಕ್ಲಿಯರ್ ಆಗಿ ಹೀಗೀಗ್ ಮಾಡಬೇಕು, ಈ ರೀತಿನೇ ಮಾಡಬೇಕು, ಡೀಟೇಲ್ ಆಗಿ ಇದರೆಲ್ಲ ಪ್ರೊಸೀಜರ್ಸ್ ದಾಖಲಿಸಲಾಗಿತ್ತು. ಆದ್ರಿಂದ ಇದನ್ನ ಉಪಯೋಗಿಸೋದು ಬಹಳ ಸುಲಭ ಆಯ್ತು, ಎಲ್ಲರಿಗೂ ಅರ್ಥ ಆಗುವಂತ ಒಂದು ಚಿಕಿತ್ಸೆ ಆಗಿತ್ತು. ಮೊದಲನೇದಾಗಿ ಇದನ್ನ ಖಿನ್ನತೆಯಲ್ಲಿ ಪರಿಚಯಿಸಲಾಯಿತು. ಅದಾದ ನಂತರ ಇದು ಬಹಳ ಉಪಯುಕ್ತ ಅಂತ ತಿಳಿದ ಮೇಲೆ ಹಲವಾರು ಕಾಯಿಲೆಗಳಲ್ಲಿ, ಅಂದ್ರೆ ಆತಂಕದ ಕಾಯಿಲೆ ಆಗಿರ್ಬೋದು, ಒತ್ತಡದ ಕಾಯಿಲೆ ಆಗಿರ್ಬೋದು, ಆಘಾತ, ಟ್ರಾಮಾ ಅಂತ ಏನ್ ಕರಿತೀವಿ, ದೈಹಿಕ ಲಕ್ಷಣಗಳು, ಈ ನೋವು, ಈ ತರದ್ದೆಲ್ಲ ಚಿಹ್ನೆಗಳಾಗಿರ್ಬೋದು, ಅಥವಾ ಗೀಳು ಬೇನೆ, ಹಲವಾರು ಮಾನಸಿಕ ಕಾಯಿಲೆಗಳಲ್ಲಿ ಬಳಸಲಾಯಿತು. ನಂತರ ಕ್ರಮೇಣ ಇದನ್ನ ತೀವ್ರತರವಾದ ಕಾಯಿಲೆಗಳಲ್ಲೂ ಕೂಡ ಬಳಸಲಾಯಿತು. ಅಂದ್ರೆ ಈ ಬೈಪೋಲಾರ್ ಡಿಸಾರ್ಡರ್, ಸ್ಕಿಜೋಫ್ರೀನಿಯಾ ಅಂತ ಒಂದು ಮೇಜರ್ ಮೆಂಟಲ್ ಕಾಯಿಲೆಗಳಲ್ಲೂ ಕೂಡ ಬಳಸಲಾಯಿತು. ಮತ್ತೆ ಈ ಒಂದು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿಲಿ ನಾವು ಆಳಕ್ಕೆ ಹೋಗಿ ಯೋಚನೆಗಳು ಯಾವ ರೀತಿ ಬೆಳೆದವು ಈ ಒಂದು ವ್ಯಕ್ತಿಯಲ್ಲಿ, ಈ ಒಂದು ನಂಬಿಕೆಗಳು ಯಾವ ರೀತಿ ಬೆಳೆದವು, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಚಿಕಿತ್ಸೆಯನ್ನ ಮಾಡ್ತೀವಿ. ಉದಾಹರಣೆ ಒಂದು ಕೊಡ್ಬೇಕಂತಂದ್ರೆ, ಈಗ ಖಿನ್ನತೆಯಲ್ಲಿ ವ್ಯಕ್ತಿ ಆಸಕ್ತಿಯನ್ನು ಕಳ್ಕೊಂಡು ನಿರಾಶನಾಗಿ ಎಲ್ಲದರಿಂದ ದೂರವಾಗಿ ಒಂಟಿಯಾಗಿರಲು ಪ್ರಯತ್ನ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ನಕಾರಾತ್ಮಕ ಯೋಚನೆಗಳು ಇನ್ನೂ ಹೆಚ್ಚಾಗತ್ತೆ. ಸೊ ಅಂದ್ರೆ ಈ ಒಂದು ಕಂಡೀಷನ್ ಅಲ್ಲಿ ಬದಲಾವಣೆಗಳಲ್ಲಿ ಯಾವ ರೀತಿ ಬದಲಾವಣೆ ಅಂದ್ರೆ ವರ್ತನೆಗಳಲ್ಲಿ ಯಾವ ರೀತಿ ಬದಲಾವಣೆ ಅಂತಂದ್ರೆ ಖಿನ್ನತೆ ಕಡಿಮೆ ಆಗತ್ತೆ. ಅವರು ಒಂಟಿಯಾಗಿರೋದಕ್ಕೆ ಬಿಡದೆ ಇರೋದು, ಅವರನ್ನ ಯಾವುದು ಇಷ್ಟ ಆಗುತ್ತೋ ಆ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸುವಂಥದ್ದು, ಈ ರೀತಿ ಮಾಡೋದ್ರಿಂದ ಇದೊಂಥರ ಆಂಟಿ ಡಿಪ್ರೆಸೆಂಟ್ಸ್ ತರ ಕೆಲಸ ಮಾಡುತ್ತೆ ಅಂತ. ವರ್ತನೆಗಳಲ್ಲಿ ವರ್ತನೆಯಲ್ಲಿ ಬದಲಾವಣೆ ತಂದ ತಕ್ಷಣ ಆಲೋಚನೆಗಳು ಕೂಡ ಕ್ರಮೇಣ ಬದಲಾಗತ್ತೆ. ಅಂದ್ರೆ ಅವರು ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ ಅನ್ನೋದು ಬದಲಾಗತ್ತೆ. ಹಾಗೇನೆ ಈ ಬೇಜಾರು, ದುಃಖ ಕೂಡ ಕಡಿಮೆ ಆಗುತ್ತೆ. ಸೊ ಆ ಬೇಜಾರು, ದುಃಖನ ಕಡಿಮೆ ಮಾಡೋದಕ್ಕೆ ಕೆಲವೊಂದು ವಿಧಾನಗಳನ್ನು ಯೂಸ್ ಮಾಡ್ತೀವಿ. ಇದು ಯಾಕೆ ಎಫೆಕ್ಟಿವ್ ಅಂತಂದ್ರೆ, ಅದು ಹಲವಾರು ಮಾನಸಿಕ ಸಮಸ್ಯೆಗಳು ಇದನ್ನ ಒಂದು ರೀತಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ. ಅಂದ್ರೆ ಈ ಎಲ್ಲಾ ಮಾನಸಿಕ ಚಿಕಿತ್ಸೆಗಳನ್ನ ಕಂಪೇರ್ ಮಾಡಿದ್ರೆ, ಟಾಕ್ ಥೆರಪೀಸ್ ಅಂತ ಏನ್ ಕರಿತೀವಿ, ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿಲಿ ಬಹಳ ಹೆಚ್ಚಿಗೆ ಅಧ್ಯಯನಗಳು ನಡೆದಿದೆ ಅಂತ ಹೇಳ್ಬೋದು. ಅದೇ ರೀತಿ ಹಲವಾರು ಕಾಯಿಲೆಗಳಲ್ಲಿ ಇದನ್ನ ಉಪಯೋಗಿಸಲಾಗಿದೆ. ಅದರಿಂದ ಇದು ಬಹಳ ಉಪಯುಕ್ತಕಾರಿ ಅಂತ ಹೇಳ್ಬೋದು. ಹಾಗೆ ಈಗ ಅಮೆರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಆಗಿರ್ಬೋದು, ಮತ್ತೆ ಇತರೆ ರಾಷ್ಟ್ರದ ಮಾರ್ಗಸೂಚಿಗಳಲ್ಲೂ ಕೂಡ CBTಯನ್ನ ಒಂದು ಪುರಾವೆ ಆಧಾರಿತ ಚಿಕಿತ್ಸೆ, ಅಂದ್ರೆ ಎವಿಡೆನ್ಸ್ ಬೇಸ್ ಥೆರಪಿ ಅಂತ ಪರಿಗಣಿಸಲಾಗಿದೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಂತರ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ CBT ಅಥವಾ ಅರಿವು ಮತ್ತು ವರ್ತನಾ ಚಿಕಿತ್ಸೆ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್ನ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ.
ವಿರಾಮದ ನಂತರ ಮನೋವಿಹಾರಿಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ CBT ಅಥವಾ ಅರಿವು ಮತ್ತು ವರ್ತನಾ ಚಿಕಿತ್ಸೆ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ ಮಂಜುಳಾ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆನ ಮುಂದುವರ್ಸೋಣ. ಡಾಕ್ಟ್ರೇ, ನಿಮ್ಗೆ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ CBT ಮಾಡೋ ಸಂದರ್ಭದಲ್ಲಿ ವ್ಯಕ್ತಿಗೆ ಮೆದುಳಿನಲ್ಲಿ ಯಾವ್ಯಾವ ಬದಲಾವಣೆಗಳಾಗತ್ತೆ, ದಯವಿಟ್ಟು ತಿಳಿಸಿ. ನಮ್ಮ ಒಂದು ಅನುಭವಗಳ ಮೇಲೆ ಆಧರಿಸಿ, ನಮ್ಮ ಒಂದು ನಡವಳಿಕೆಗಳಲ್ಲಿ ಬದಲಾವಣೆಗಳ ಮೇಲೆ ಆಧರಿಸಿ ಅಂದ್ರೆ ಮೆದುಳಿನ ನರಕೋಶಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಅದನ್ನ ಒಂದು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಅದರ ಒಂದು ರಚನಾತ್ಮಕವಾದ ಬದಲಾವಣೆಗಳಾಗಿರ್ಬೋದು ಅಥವಾ ಜೈವಿಕವಾದ ಬದಲಾವಣೆಗಳಾಗಿರ್ಬೋದು, ಅದು ಸದಾ ನಡೀತಿರುತ್ತೆ. ಕೆಲವು ಬದಲಾವಣೆಗಳು ಅಂದ್ರೆ ಕೆಲವು ನಡವಳಿಕೆಗಳನ್ನ ರಿಪೀಟೆಡ್ ಆಗಿ ಅದನ್ನೇ ಮಾಡೋದ್ರಿಂದ ಏನಾಗುತ್ತೆ, ಈಗ ನಾವೇನಾದ್ರೂ ಹೊಸದಾಗಿ ಕಲ್ತ್ರೆ ಅದನ್ನೇ ಪದೇ ಪದೇ ಮಾಡೋದ್ರಿಂದ ಅಲ್ಲಿ ಒಂದು ರೀತಿಯ ರಚನಾತ್ಮಕ ಬದಲಾವಣೆ ಆಗತ್ತೆ ಅಂತ ಹೇಳ್ಬಹುದು. ಅಂದ್ರೆ ಈ ನರಕೋಶಗಳಲ್ಲಿನ ಸಂಪರ್ಕಗಳು ಹೆಚ್ಚಾಗಿ ಆಗ್ತಾ ಹೋದಂಗೆ ಆ ಒಂದು ಸರ್ಕ್ಯೂಟ್ ಸ್ಟ್ರಾಂಗ್ ಆಗತ್ತೆ ಅಂತ ಹೇಳ್ಬೋದು, ಬಲಗೊಳ್ಳುತ್ತೆ ಅಂತ. ಅದೇ ಕೆಲವುದನ್ನ ನಾವು ಮಾಡೋದ್ ಬಿಟ್ರೆ ಆ ಒಂದು ಸಂಪರ್ಕಗಳು ವೀಕ್ ಆಗಬಹುದು. ಈ ಒಂದು ನಾವು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಮಾಡುವಾಗ ನಾವು ಈ ಆಲೋಚನೆಗಳಲ್ಲಿ, ನಮ್ಮ ಭಾವನೆಗಳಲ್ಲಿ ಬದಲಾವಣೆಗಳಾಗೋದ್ರಿಂದ ಈ ಒಂದು ನ್ಯೂರೋಪ್ಲಾಸ್ಟಿಸಿಟಿ ಮುಖಾಂತರ ನರಕೋಶಗಳಲ್ಲಿನ ಸಂಪರ್ಕಗಳು ಬದಲಾವಣೆ ಆಗುತ್ತೆ ಅಂತ ಹೇಳ್ಬಹುದು. ಅಂದ್ರೆ ಈ ನಮ್ಮ ಲಿಂಬಿಕ್ ಸಿಸ್ಟಮ್ ಅಂತ ಏನ್ ಕರಿತೀವಿ, ಈ ನಮ್ಮ ಭಾವನೆಗಳು, ಈ ಆತಂಕ, ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಒಂದು ಮೆದುಳಿನ ಭಾಗ, ಅದ್ರ ಮೇಲೆ ನಮ್ಮ ಕಾರ್ಟಿಕಲ್ ಅಂದ್ರೆ ಫ್ರಂಟಲ್ ಲೋಬ್ಸ್ ಕಂಟ್ರೋಲ್ ಬರುತ್ತೆ ಅಂತ. ಸೊ ಈ ರೀತಿ ಬದಲಾವಣೆಗಳಾಗತ್ತೆ. ಯಾವ ರೀತಿಯ ತಜ್ಞರು ಈ CBT ಅನ್ನೋ ಥೆರಪಿನ ನೀಡಬಹುದು? ಕ್ಲಿನಿಕಲ್ ಸೈಕಾಲಜಿಸ್ಟ್, MPhil ಇನ್ ಕ್ಲಿನಿಕಲ್ ಸೈಕಾಲಜಿ ಮಾಡಿರುವಂತವ್ರು ಇದನ್ನ ಮಾಡೋದು ಸೂಕ್ತ ಅಂತ ನನ್ಗನ್ಸುತ್ತೆ. ಒಂದು ಯಾಕಪ್ಪ ಅಂತಂದ್ರೆ ಈ ಚಿಕಿತ್ಸೆಯ ಮೂಲ ಕೌಶಲ್ಯಗಳೇನಿದೆ ಅದರ ಒಂದು ತರಬೇತಿ ಈ ಒಂದು ಕೋರ್ಸ್ ಅಲ್ಲಿ ಚೆನ್ನಾಗಿ ನಡೆದಿರುತ್ತೆ. ಮತ್ತೆ ಒಂದು ಮಾನಸಿಕ ಸಮಸ್ಯೆಗಳ ಅರಿವು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಮಕ್ಕಳು, ವಯಸ್ಕರು ಮತ್ತು ವೃದ್ಧರು ಸೇರಿದಂತೆ ಯಾರಿಗೂ ಬೇಕಾದ್ರೂ ಈ CBT ಅನ್ನೋದು ಕೊಡಬಹುದೇ? ಖಂಡಿತ ಎಲ್ಲಾ ಒಂದು ಏಜ್ ಗ್ರೂಪ್ ಅಲ್ಲೂ ಕೂಡ ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿನ ಉಪಯೋಗಿಸ್ಕೊಳ್ಬಹುದು. ಆದ್ರೆ ನಾವು ಅವರ ವಯಸ್ಸಿಗೆ ತಕ್ಕಂಗೆ ಅವರ ಆಲೋಚನೆಗಳ ಎಷ್ಟರ ಮಟ್ಟಿಗೆ ಬದಲಾಯಿಸಬಹುದು, ಯಾವುದು ಆ ಕಲ್ಚರಲ್ಲಿ ಅಂದ್ರೆ ಅವರ ಒಂದು ಸಾಮಾಜಿಕ ಮತ್ತು ಅವರ ಫ್ಯಾಮಿಲಿ ಸಿಸ್ಟಮ್, ಕಲ್ಚರ್ ಇದೆಲ್ಲ ಇರುತ್ತಲ್ಲ, ಅದಕ್ಕೆ ಅನುಗುಣವಾಗಿ ಎಷ್ಟರ ಮಟ್ಟಿಗೆ ಬದಲಾಯಿಸಬೇಕು, ಏನ್ ಬದಲಾಯಿಸಬೇಕು, ಯಾವ್ದು ಬದಲಾಯಿಸಿದ್ರೆ ಅವ್ರಿಗೆ ಉಪಯೋಗ ಆಗತ್ತೆ, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಈ ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್ ಅಂತ ಏನ್ ಕರಿತೀವಿ, ಅಂದ್ರೆ ನಿಮ್ಮ ಆಲೋಚನೆಗಳನ್ನ ಪರಿವರ್ತನೆ ಮಾಡುವಂಥದ್ದು, ಬದಲಾಯಿಸುವಂಥದ್ದು ಸ್ವಲ್ಪರ ಮಟ್ಟಿಗೆ, ಅದನ್ನ ನಾವು ನಮ್ಮ ಕ್ಲಿನಿಕಲ್ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ಅದನ್ನ ಅಸೆಸ್ ಮಾಡಿ ಎಷ್ಟರ ಮಟ್ಟಿಗೆ ಬದಲಾಯಿಸಬಹುದು, ಯಾವ ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಆಗತ್ತೆ, ಅದನ್ನೆಲ್ಲ ನಿರ್ಧಾರ ಮಾಡ್ತೀವಿ. ಅದೇ ರೀತಿ ಮಕ್ಕಳಲ್ಲಿ ಉಪಯೋಗಿಸುವಾಗ ಅದನ್ನ ಯಾವ ರೀತಿ ಸುಲಭ ಮಾಡಬಹುದು, ಹೇಳೋ ವಿಷಯಗಳನ್ನ ಸಿಂಪ್ಲಿಫೈ ಮಾಡಿ ಹೇಳ್ತೀವಿ, ಯಾವ ರೀತಿ ಹೇಳ್ತೀವಿ, ಯೋಚನೆಗಳನ್ನ ಬದಲಾಯಿಸ್ಬೇಕಂದ್ರೆ ಏನು ಉದಾಹರಣೆ ಕೊಡ್ತೀವಿ, ಇದೆಲ್ಲನೂ ಬದಲಾಗುತ್ತೆ ಅಷ್ಟೇ. ಆದ್ರೆ ಅದ್ರ ಬೇಸಿಕ್ ಪ್ರಿನ್ಸಿಪಲ್ ಸೇಮ್ ಇರುತ್ತೆ. ಬಹಳ ಉಪಯುಕ್ತ ಮಾಹಿತಿ. ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಿದೆ. ಡಾಕ್ಟರ್ ಮಂಜುಳಾ ಅವರೇ, ಎಲ್ಲ ಕೇಳುಗರಿಗೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ CBT ಅಥವಾ ಅರಿವು ಮತ್ತು ನಡವಳಿಕೆ ಚಿಕಿತ್ಸೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ, ಅದರಲ್ಲೂ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ CBT ಅಥವಾ ಅರಿವು ಮತ್ತು ನಡವಳಿಕೆ ಚಿಕಿತ್ಸೆಯ ಉಪಯೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಿಣಿಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ, ನಿಮ್ಹಾನ್ಸ್. ನೆರವು ಡಾಕ್ಟರ್ KS ಮೀನಾ, ನಿಮ್ಹಾನ್ಸ್. ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್. ಹಾಗೂ ನಿವೇದಿತಾ BS, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ MM ಶ್ರೀನಿವಾಸ್ ಭರತ್, ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ.
ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.